ಚಿರಿನಿದ್ರೆಗೆ ಜಾರಿದ್ದಾರೆ ಚೆನ್ನಮ್ಮ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವರ ಪಾರ್ಥಿವ ಶರೀರ ಇದೀಗ ಅವರ ಪದ್ಮನಾಭ ನಗರ ನಿವಾಸ ಏನಿದೆ ಅಲ್ಲಿ ಬಂದಿದೆ. ಎಲ್ಲರೂ ಕೂಡ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಚೆನ್ನಮ್ಮನ ಅಂತಿಮ ದರ್ಶನವನ್ನ ಸಿಎಂ ಡಿಕೆಶಿ ಅವರು ಪಡೆದಿದ್ದಾರೆ. ಚೆನ್ನಮ್ಮರ ಪಾರ್ಥಿವ ಶರೀರಕ್ಕೆ ಸಿಎಂ ನಮಸ್ಕಾರವನ್ನು ಮಾಡಿದ್ದಾರೆ. ಸಿಎಂ ಜೊತೆ ಪತ್ನಿ ಉಷಾ ಅವರು ಕೂಡ ನಮನವನ್ನ ಸಲ್ಲಿಸಿದ್ದಾರೆ. ದೇವೇಗೌಡರ ಕಾಲಿಗೆ ಬಿದ್ದು ಇದೀಗ ರೀಸೆಂಟ್ ಆಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನು ಮಾಡಿ ಅಂತಿಮ ದರ್ಶನವನ್ನು ಪಡೆದಿದ್ರು. ಇದೀಗ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ದೇವೇಗೌಡರ ಕಾಲಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಇವರ ಜೊತೆ ಅವರ ಪತ್ನಿ ಉಷಾ ಅವರು ಕೂಡ ಬಂದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಚೆನ್ನಮ್ಮ ಅವರಿಗೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ದೇವೇಗೌಡರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳ್ತಿದ್ದಾರೆ. ಜೊತೆಗೆ ಅವರ ಪತ್ನಿ ಅವರು ಕೂಡ ಬಂದಿದ್ದಾರೆ. ಅಂತಿಮ ನಮನವನ್ನು ಚೆನ್ನಮ್ಮ ಅವರಿಗೆ ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ಬಹಳಷ್ಟು ಗಣ್ಯರು, ರಾಜಕೀಯ ನಾಯಕರಿಂದ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಬಂದಿದ್ದರು, ಸೋಮಣ್ಣನವರು, ಜಮೀರ್ ಅಹಮದ್ ಅವರು, ಬಹಳಷ್ಟು ಮುಖಂಡರು ಬಂದಿದ್ದರು. ಇದೀಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮನ ಆಗಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸದ್ಯಕ್ಕೆ. ಇನ್ನು ಸಾರ್ವಜನಿಕರಿಗೆ ಒಂದು ಮೈದಾನದಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಎಲ್ಲ ಒಂದು ಸಿದ್ಧತೆ ಆದಮೇಲೆ ಸದ್ಯಕ್ಕೆ ಎಲ್ಲ ಗಣ್ಯರು, ರಾಜಕೀಯ ನಾಯಕರು, ಮಠಾಧೀಶರು ಕೂಡ ಬರ್ತಾ ಇದ್ದಾರೆ, ಮುಖಂಡರು ಕೂಡ ಬರ್ತಾ ಇದ್ದಾರೆ. ಇದೀಗ ಡಿ ಕೆ ಶಿವಕುಮಾರ್ ಅವರ ವಿಜುವಲ್ಸ್ ಇದು. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರ ಜೊತೆ ಈ ಒಂದು ಸಂದರ್ಭದಲ್ಲಿ ಅವರ ಪತ್ನಿಯವರು ಕೂಡ ಭಾಗಿಯಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಬಹಳಷ್ಟು ನೋವು ತಂದಿದೆ ಎಲ್ರಿಗೂ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟನ್ನು ಮಾಡಿದರು, ಬಹಳಷ್ಟು ನಮಗೂ ಕೂಡ ದುಃಖವಾಗಿದೆ ಅಂತ. ಸೊ ಇದೀಗ ಪದ್ಮನಾಭನಗರ ನಿವಾಸಕ್ಕೆ ಬಂದಿದ್ದಾರೆ. ರಾಜಕೀಯ ಏನೇ ಇರಲಿ, ಬಟ್ ಇಂತಹ ಸಂದರ್ಭದಲ್ಲೂ ಕೂಡ ಬಂದು ಅಂತಿಮ ನಮನ ಸಲ್ಲಿಸಲೇಬೇಕಾಗತ್ತೆ. ಬಟ್ ಸಲ್ಲಿಸಿ ದೇವೇಗೌಡರ ಕಾಲಿಗೆ ನಮಸ್ಕಾರವನ್ನು ಮಾಡಿ, ಜೊತೆಗೆ ಅವರಷ್ಟೇ ಅಲ್ಲದೆ ಅವರ ಪತ್ನಿ ಕೂಡ ಅವರ ಜೊತೆಗೆ ಬಂದಿದ್ದಾರೆ. ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಕಡೆ ಸಾಕು. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಬಹಳಷ್ಟು ಗಣ್ಯರು, ಶಾಸಕರು, ಸಚಿವರು ಕೂಡ ಭೇಟಿಯನ್ನು ಮಾಡ್ತಿದ್ದಾರೆ. ಸಿಎಂ ಇದೀಗ ಡಿ ಕೆ ಶಿವಕುಮಾರ್ ಅವರು ಬಂದಿರೋದು. ಆಲ್ರೆಡಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ನೀಡಿ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿದರು. ಅಂತಿಮ ದರ್ಶನವನ್ನು ಪಡೆದರು ಚೆನ್ನಮ್ಮ ಅವರದು. ಇದೀಗ ಡಿ ಕೆ ಶಿವಕುಮಾರ್ ಅವರು ಪದ್ಮನಾಭನಗರದ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆ ಪತ್ನಿಯವರು ಕೂಡ ಬಂದಿದ್ದಾರೆ. ಅವರು ಕೂಡ ದೇವೇಗೌಡರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಇದೀಗ ಅವರ ಪಕ್ಕದಲ್ಲಿ ಕುಳಿತು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಗಣ್ಯಾತಿಗಣ್ಯರು ಆಗಮಿಸ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಇದೀಗ ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ಮಾಡ್ತಿದ್ದಾರೆ. ವಿಧಿವಿಧಾನಗಳಿದ್ವು, ಅವನ್ನೆಲ್ಲ ಮುಗಿಸಿದ್ದಾರೆ. ಸೊ ಅಂತಿಮ ದರ್ಶನಕ್ಕೆ ಇಟ್ಟಿದ್ದಾರೆ. ಇದೀಗ ಸದ್ಯ ಗಣ್ಯರಷ್ಟೇ ಬರ್ತಾ ಇದ್ದಾರೆ. ಆಮೇಲೆ ಕಾರ್ಯಕರ್ತರು, ಸಾರ್ವಜನಿಕರು ಒಂದಿಷ್ಟು ದಿನ ಬಂದು ಹೋದರು. ಬಟ್ ಬಹಳಷ್ಟು ಜನ ಜಮಾವಣೆಗೊಳ್ತಿದ್ದಾರೆ. ಸೊ ಮೈದಾನದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅದನ್ನು ಲೈವ್ ಆಗಿ ತೋರಿಸಿದರು. ಬಹಳಷ್ಟು ಸಿದ್ಧತೆಯನ್ನು ಮಾಡ್ತಿದ್ದಾರೆ, ಟೆಂಟನ್ನು ಹಾಕಿದ್ದಾರೆ, ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಸೊ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ನಾಳೆ ಬೆಳಗ್ಗೆಯೂ ಇರುತ್ತೆ ಅಂತಿಮ ದರ್ಶನ. ಅದಾದಮೇಲೆ ಚನ್ನಪಟ್ಟಣದ ಮಾರ್ಗವಾಗಿ ಅವರ ಹುಟ್ಟೂರಿಗೆ ಹೋಗುತ್ತೆ. ಅಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಸೋಮವಾರ ಅಂತ್ಯಕ್ರಿಯೆ ಆಗೋದು ಅಂತ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಇದೆ. ಇದೀಗ ಪದ್ಮನಾಭನಗರದಲ್ಲಿ ಇರುವಂತಹ ದೇವೇಗೌಡರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅವರ ಪಾರ್ಥಿವ ಶರೀರಕ್ಕೆ ಗಣ್ಯಾತಿಗಣ್ಯರು, ಮುಖಂಡರು, ರಾಜಕಾರಣಿಗಳು, ಮಠಾಧೀಶರು, ಸಾರ್ವಜನಿಕರು, ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನು ಕೊಡ್ತಿದ್ದಾರೆ. ಇನ್ನೊಂದು ಕಡೆ ದೇವೇಗೌಡರು ಒಂಥರ ಕಣ್ಣೀರನ್ನು ಹಾಕ್ಕೊಂಡು ಕೂತಿದ್ದಾರೆ ಬಹಳಷ್ಟು. ಯಾಕಂತಂದರೆ ಇದು ಕಡಿಮೆ ಸಮಯ ಅಲ್ಲ.
72 ವರ್ಷಗಳ ದಾಂಪತ್ಯ ಇದು. ಈಗಿನ ಕಾಲದಲ್ಲಿ ಒಂದು ಚಿಕ್ಕ ಪುಟ್ಟ ಜಗಳಗಳಿಗೆ ಸಂಬಂಧ ಹಾಳಾಗುತ್ತೆ. ಬಟ್ 72 ವರ್ಷ ಅವರ ಕಷ್ಟ ಸುಖ, ಅವರ ರಾಜಕೀಯ ಏಳು ಬೀಳು, ಆಮೇಲೆ ಮಕ್ಕಳನ್ನು ಅವರು ಸಂಭಾಳಿಸಿದಂತಹ ರೀತಿ, ಇದೆಲ್ಲವನ್ನು ನೋಡಿದರೆ ಬಹಳಷ್ಟು ಇವರ ದಾಂಪತ್ಯ ಅನ್ನೋದು ಇವತ್ತಿನ ಒಂದು ಪೀಳಿಗೆಗೆ ಮಾದರಿ ಅಂತಾನೆ ಹೇಳ್ಬೋದು.